ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಜಂಜಿಯಲ್ಲಿ CGPಯಲ್ಲಿ ನಾವೆರಡು ಒಂದು ಮಾಡಿ ಕ್ಲಬ್ ಮಾಡಿ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರ ಅಭಿಷೇಕ್ ನಮ್ಮ ದಿಕ್ಕಿ CGP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷಂತಿರೋ ಏನಂತಿರೋ ಅವ್ರಿಗೆ ಅವ್ರದ್ದಂಥವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಮ್ಮ ಜಂಜಿ ಅಲ್ಲ, ಹಿಂಸೆಯಲ್ಲಿ ನಾವು ವಿಶ್ವಾಸ ಇಟ್ಟಿಲ್ಲ, ಹಿಂಸೆ ನಮಗೆ ಸಂಬಂಧಿಸಿದ್ದಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ. ನಮ್ಮದು ಗಾಂಧಿ ಮತ್ತು ಅಂಬೇಡ್ಕರ್ ಅವರು ವಿಶ್ವಾಸ ಇದ್ದಂತಹ ರಾಜಕೀಯ ಪಕ್ಷ ಅಲ್ಲ, ಹೋರಾಟ. ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿದೆ. ನಮಗೆ ಶಿಕ್ಷಣ ವ್ಯವಸ್ಥೆ ಹಾಳಾಗಿ ಹೋಗ್ಯದ, ಅದು ತಿದ್ದಬೇಕಾಗಿದೆ ಅಂತ ಮಾತನ್ನು ಮಾತಾಡಿದಾಗ ಸಹಜವಾಗಿ ನಿಮ್ಗೆ ಗೊತ್ತದ ಜನತಾ ಮಂತ್ರದಲ್ಲಿ ಏನಾಯಿತು, ಅವ್ರ ಮೇಲೆ ದಾಳಿ ಯಾವ ರೀತಿ ಆಯಿತು, ಮುಂದೆ ಬಂದೂಕಿನ ಹೊಡೆದಂಥ ಪ್ಯಾಲೆಟ್ಗಳ ಮೂಲಕ ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಕಲ್ಲಿಗೆ ಮುಖಕ್ಕೆ ಪೆಟ್ಟಾಗಿದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಅದನ್ನು ರಾಹುಲ್ ಗಾಂಧಿಯವರು ಪ್ರದರ್ಶನ ಸಹಿತ ಮಾಡಿಬಿಟ್ಟಿದ್ದಾರೆ, ಜನಕ್ಕೆ ತೋರಿಸಿದ್ದಾರೆ. ಅದಕ್ಕಾಗಿಯೇ ಇವತ್ತು ಈ ಪಾರ್ಲಿಮೆಂಟ್ ಮುಂದೆ ಸ್ಟ್ರೈಕ್ ಅಥವಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ನೀವು ಉತ್ತರ ಕೊಡಬೇಕು ಶಾರ್ ಅವರೇ, ಅಮಿತ್ ಶಾರ್ ಅವರೇ, ಇದು ಆಜ್ಞೆ ಮಾಡಿದವರು ಯಾರು? ಈ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಆದಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಯೋಗ ಮಾಡಲಿಕ್ಕೆ ಯಾರು ಹೇಳಿದರು? ಹಿಂಸೆಯಿಂದ ಅವ್ರನ್ನ ಒತ್ತಡ ತರಬೇಕಂತ ಯಾರು ಹೇಳಿದರು? ಅದಕ್ಕಾಗಿ ನೀವು ಬಂದು ಉತ್ತರ ಕೊಡೋದು ನಾವು ಪಾರ್ಲಿಮೆಂಟಿಗೆ ಬರ್ತಾಯಿಲ್ಲ. 13 ತಾರೀಕಿಗೆ ಈ ಸೆಷನ್ ಮುಗಿಯುವಂಥದ್ದು, ಇಷ್ಟಾದರೂ ಇನ್ನೂ ಬರ್ತಾಯಿಲ್ಲ, ಬಂದು ಉತ್ತರ ಕೊಡ್ತಾ ಇಲ್ಲ. ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಸಮಸ್ಯೆ ದಿನಕ್ಕೆ ಬೆಳೀತಾ ಇವತ್ತು ಈ ಒಂದು ದೇಶದ ಕಣ್ಣಲ್ಲಿ, ಯುವಕರ ಕಣ್ಣಲ್ಲಿ BJP ಪೂರ್ತಿಯಾಗಿ ಬಿತ್ತು ಹೋಗ್ಬಿಟ್ಟದ. ಮೊದಲು BJP ಒಂದು ಆದರ್ಶ ಗುರುವಿಗೆ ಪರಂಪರೆ ಮಾಡ್ಕೊಂಡು ಹೋಗ್ತೀವಿ ನಾವು, ಗುರುವಂದನೆ ಮತ್ತೇನು ಹೇಳ್ತಾ ಬಂದಂಥ ಒಂದು ಪಕ್ಷ ಇವತ್ತು ಆ ಒಂದು ನೆಲೆಗಟ್ಟಲೆ, ಶಿಕ್ಷಣ ನೆಲೆಗಟ್ಟಲ್ಲಿ ಬಿದ್ದು ಹೋಯ್ತಾ ಅನ್ನೋ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಬರೋ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ನಮ್ಮ ಮೋಹನ್ ಭಾಗವತರು RSS ಇವತ್ತು ಟೀಕೆಗೆ ಒಳಗಾಗ್ತಾ ಇದೆ. ಯಾಕಂದ್ರೆ ನೀವು ಯಾವ ಪರ, ಯಾರ ಪರ? ಈಗಾಗಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಾವು ಸ್ಟ್ರೈಕ್ ಮಾಡಿದ್ದೀವಿ, ಮತ್ತೇನು ಮಾಡಿದ್ವಿ ಹೇಳ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ಈ ಒಂದು CJPಯ ಹೋರಾಟಕ್ಕೆ ಬೆಂಬಲ ಹಾಕಿಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಮೋಹನ್ ಭಾಗವತರು ಅಂದ್ರೆ ಇವೆಲ್ಲ ABP ಆಗಿರ್ಬೋದು, ಇನ್ನುಳಿದ ರೈಟ್ ವಿಂಗದ ಸಂಘ ಪರಿವಾರದ ಅನೇಕ ಶಾಖೆಗಳಾಗಿರ್ಬೋದು, ಅವರೆಲ್ಲರ ಪರವಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ. ನಾವು ಜಂಜಿ ವಿರೋಧಿಗಳಲ್ಲ, ಅವ್ರು ನಮ್ಮ ವಿದ್ಯಾರ್ಥಿಗಳು, ಅತೃಪ್ತ ವಿದ್ಯಾರ್ಥಿಗಳು, ನೋವಾಗಿಲ್ಲ, ಶಿಕ್ಷಣದ ಬದಲಾವಣೆ ಆಗಬೇಕು ಬಯಸ್ತಾ ಇದ್ದಾರೆ, ನಮ್ಮ ಬೆಂಬಲದನ್ನು ಅಂತ ಹೇಳೋ ಮಾತನ್ನು ಹೇಳೋ